ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮನೋಜವಂ ಮಾರುತಿತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಸ್ನೇಹಿತರೆಲ್ಲರಿಗೂ ಮಂಗಳವಾರದ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಶ್ರೀ ಪಂಚಮುಖಿ ಹನುಮಾನ್ ಸ್ತುತಿಯನ್ನು ಹೇಳ್ಕೊಡಕುಂತೀನಿ. ಈ ಸ್ತುತಿಯನ್ನು ಪಠಿಸೋದ್ರಿಂದ ನಕಾರಾತ್ಮಕ ಶಕ್ತಿಗಳ ನಾಶ, ಶತ್ರುಬಾಧೆಯಿಂದ ಮುಕ್ತಿ, ಅಕಾಲಿಕ ಅಪಘಾತಗಳಿಂದ ರಕ್ಷಣೆ ಮತ್ತು ಮಾನಸಿಕ ಧೈರ್ಯ ಲಭಿಸ್ತೈತಿ. ಹನುಮಂತನು ರಾಮಲಕ್ಷ್ಮಣರನ್ನು ಅಹಿರಾವಣನಿಂದ ರಕ್ಷಿಸಲು 5 ಮುಖಗಳ ಅಂದ್ರೆ ಪಂಚಮುಖಿ ಉಗ್ರ ರೂಪವನ್ನು ಧರಿಸಿದ್ರಂತ. ಈ ಸ್ತುತಿ ಭಕ್ತರಿಗೆ ಅತ್ಯಂತ ಶಕ್ತಿಶಾಲಿ ರಕ್ಷಣಾ ಕವಚವಾಗಿ ಕೆಲಸ ಮಾಡ್ತಿತ್ತಂತ ಸ್ನೇಹಿತರೆ. ಆಮೇಲೆ 5 ಮುಖ ಅಂದ್ರೆ ನಮ್ಗೆ ಏನೇನು ಒಂದೊಂದು ಮುಖಕ್ಕೂ ಒಂದೊಂದು ಅರ್ಥ ಐತಿ. ಹನುಮಾನನ 5 ಮುಖಗಳು ಏನು ಸೂಚಿಸ್ತಾವ ಅಂತ ಬರೀ ನೋಡೋಣ. ಈಗ 5 ಮುಖಗಳ ಸಂಕೇತ ಏನಪ್ಪ ಅಂದ್ರೆ, ಪೂರ್ವ ಮುಖ ಅಂದ್ರೆ ಸೀದಾ ಇರುವಂಥ ಹನುಮಂತನ ಮುಖ, ಪವಿತ್ರತೆ ಮತ್ತು ಮನಸ್ಸಿನ ಶಾಂತಿ. ಈಗ ನೀವು ಫೋಟೋದೊಳಗೆ ನೋಡ್ತಿರ್ಬೋದು. ದಕ್ಷಿಣ ಮುಖ ನರಸಿಂಹ, ಭಯ ನಿವಾರಣೆ ಮತ್ತು ವಿಜಯ ಕೊಡುತ್ತಾ. ಪಶ್ಚಿಮ ಮುಖ ಗರುಡ, ವಿಷ ಹಾಗೂ ಶತ್ರುಬಾಧೆಯಿಂದ ರಕ್ಷಣೆ ಮಾಡುತ್ತಾ. ಉತ್ತರ ಮುಖ ವರಹ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಡುತ್ತಾ. ಊರ್ಧ್ವ ಮುಖ ಹಯಗ್ರೀವ, ಜ್ಞಾನ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತಂತ. ಅಂಥ ಅದ್ಭುತವಾಗಿರುವಂತಹ ಈ ಪಂಚಮುಖಿ ಹನುಮಾನ್ ಸ್ತುತಿಯನ್ನು ಮಾಡಿರಿ. ಮತ್ತು ಈಗ ತೋರ್ಸಾಕುಂತೀನಲ್ಲ ಈ ಥರದ್ದು ಒಂದು ಫೋಟೋನ ಮನೆಯೊಳಗೆ ನೀವು ದಕ್ಷಿಣ ದಿಕ್ಕಿಗೆ ಹಾಕಿದ್ರೆ ನಿಮ್ಮ ಮನೆಯೊಳಗೆ ಯಾವುದೇ ನೆಗೆಟಿವ್ ಎನರ್ಜಿ ಬರಲ್ಲ ಸ್ನೇಹಿತರೆ. ಎಂತಹ ಸಂಕಟ ಬಂದರೂ ದೂರ ಆಗುತ್ತಾ. ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ಸಮೃದ್ಧಿ ಮನೆಯೊಳಗೆ ನೆಲೆಸ್ತೈತಿ. ತಪ್ಪದೇ ಈ ಥರದ್ದು ಒಂದು ಫೋಟೋ ಮನೆಯೊಳಗೆ ಹಾಕಿ ನೀವು ಪ್ರತಿದಿನವಾಗಿ ಈ ಪಂಚಮುಖಿ ಹನುಮಾನನ ಒಂದು ಸ್ತುತಿಯನ್ನು ಮಾಡಿದ್ರೆ ನಿಮ್ಮ ಎಂತಹ ಸಂಕಟನೇ ಇರಲಿ ದೂರ ಆಗುತ್ತೆ ಸ್ನೇಹಿತರೆ. ಅವರ ಮುಂದೆ ಕುಂತ್ಕೊಂಡು ಈ ಒಂದು ಸ್ತುತಿಯನ್ನು ಹೇಳ್ಕೊಂಡು ನಿಮ್ಮ ಸಮಸ್ಯೆಯನ್ನು ದೂರ ಮಾಡ್ಕೊರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಮೊದಲೇ ಸಾರಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಪಂಚಮುಖಿ ಹನುಮಾನ್ ಸ್ತುತಿ ಭಾಳ ಸಣ್ಣದೈತಿ ಮತ್ತು ಅದರ ಅರ್ಥವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ತಪ್ಪದೆ ನೀವೆಲ್ಲರೂ ಪ್ರತಿನಿತ್ಯವಾಗಿ ಹೇಳ್ಕೊರಿ. ಪಂಚಮುಖಿ ಹನುಮಾನ್ ಸ್ತುತಿ. ಓಂ ನಮೋ ಭಗವತೆ ಪಂಚವದನಾಯ ಪೂರ್ವಕಪಿಮುಖೇ ಸಕಲ ಶತ್ರು ಸಂಹರಣಾಯ ಸ್ವಾಹ. ಈಗ ಈ ಒಂದು ಮಂತ್ರದ ಅರ್ಥ ನೋಡೋಣ. ಹನುಮಂತನು ಪೂರ್ವ ಕಡೆಗೆ ಮುಖ ಮಾಡಿರುವುದರಿಂದ ಶತ್ರುಗಳಿಂದ ಉಂಟಾಗುವ ಸಮಸ್ಯೆಗಳಿಂದ ಭಕ್ತರನ್ನು ರಕ್ಷಿಸುತ್ತಾನೆ. ಅವನು ಸಂತೋಷವನ್ನು ತಂದು ಕೊಡುವನು. ಓಂ ನಮೋ ಭಗವತೆ ಪಂಚವದನಾಯ ದಕ್ಷಿಣ ಮುಖೇ ಕರಾಲವದನಾಯ ನರಸಿಂಹಾಯ ಸಕಲ ಭೂತ ಪ್ರೇತ ಪ್ರಮಾದನಾಯ ಸ್ವಾಹ. ಈಗ ಇದ್ರದ್ದೊಂದು ಅರ್ಥ ನೋಡೋಣ. ದಕ್ಷಿಣದ ಕಡೆಗೆ ಮುಖ ಮಾಡಿರುವ ನರಸಿಂಹನು ಭಕ್ತರ ಎಲ್ಲ ವಿಧದ ಭಯ, ಪಾಪಗಳು, ಆತ್ಮಗಳು ಮತ್ತು ದೆವ್ವಗಳ ಪರಿಣಾಮಗಳನ್ನು ತೆಗೆದುಹಾಕುತ್ತಾನೆ ಮತ್ತು ನಮ್ಮನ್ನು ಅನುಗ್ರಹಿಸುತ್ತಾನೆ ಅಂತ ಅರ್ಥ. ಓಂ ನಮೋ ಭಗವತೆ ಪಂಚವದನಾಯ ಪಶ್ಚಿಮ ಮುಖೇ ಗರುಡಾಯ ಸಕಲ ವಿಷಹರಣಾಯ ಸ್ವಾಹ. ಈಗ ಇದರ ಅರ್ಥ ನೋಡೋಣ. ಶ್ರೀ ಗರುಡನ ಪಶ್ಚಿಮ ಭಾಗದ ಕಡೆ ಮುಖ ಇರುವುದರಿಂದ ಭಕ್ತರ ಎಲ್ಲ ವಿಧದ ಕಾಯಿಲೆಗಳು, ನಕಾರಾತ್ಮತೆಗಳು, ಮಾಟ, ಮಂತ್ರ, ವಿಷ ಮತ್ತು ಭಯವನ್ನು ತೆಗೆದುಹಾಕುತ್ತಾನೆ. ಓಂ ನಮೋ ಭಗವತೆ ಪಂಚವದನಾಯ ಉತ್ತರ ಮುಖೇ ಆದಿವರಾಹಾಯ ಸಕಲ ಸಂಪತ್ಕರಾಯ ಸ್ವಾಹ. ಈಗ ಈ ಒಂದು ಮಂತ್ರದ ಅರ್ಥ ನೋಡೋಣ. ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿರುವ ಶ್ರೀ ವರಾಹನು ಅಷ್ಟ ಐಶ್ವರ್ಯವನ್ನು ಒದಗಿಸುತ್ತಾನೆ ಅಂತ ಅರ್ಥ ಸ್ನೇಹಿತರೆ. ಓಂ ನಮೋ ಭಗವತೆ ಪಂಚವದನಾಯ ಊರ್ಧ್ವಮುಖೇ ಹಯಗ್ರೀವಾಯ ಸಕಲ ಜನ ವಶೀಕರಣಾಯ ಸ್ವಾಹ. ಈಗ ಈ ಒಂದು ಮಂತ್ರದ ಅರ್ಥ ನೋಡೋಣ. ಶ್ರೀ ಹಯಗ್ರೀವ ದೇವರು ಮೇಲ್ಮುಖವಾಗಿರುವುದರಿಂದ ಭಕ್ತರು ಜನರ ಅಭಿಮಾನವನ್ನು ಆಕರ್ಷಿಸುತ್ತಾರೆ. ಭಕ್ತರ ಮಾತುಗಳು ವಾಸ್ತವದಲ್ಲಿ ಸರಿಯಾಗಿ ಮಾರ್ಪಡುತ್ತವೆ. ಜ್ಞಾನ, ಉತ್ತಮ ಸ್ನೇಹಿತರು, ಬುದ್ಧಿವಂತಿಕೆ, ಒಳ್ಳೆಯ ಮಕ್ಕಳು ಮತ್ತು ಮೋಕ್ಷವನ್ನು ನೀಡುತ್ತಾರೆ. ಶ್ರೀ ಪಂಚಮುಖಿ ಹನುಮಾನ್ ಸ್ತುತಿ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ, ಬರೀ ಪಂಚಮುಖಿ ಹನುಮಾನನ ಒಂದು ಅರ್ಥಪೂರ್ಣವಾದಂಥ ಸ್ತೋತ್ರನ ಯಾವ ಥರ ಇತ್ತಂತ. ತಪ್ಪದೆ ನೀವು ಎಲ್ಲರೂ ಪಠಿಸಿ ಆ ಹನುಮಾನನ ಕೃಪೆಗೆ ಪಾತ್ರ ಆಗ್ರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗೋಣ ಅಂತ.